ಬಹುಶಃ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಯೋಚನೆ ಮಾಡಬೇಕು. ನಾವು ಚಿಕ್ಕಬಳ್ಳಾಪುರದಲ್ಲಿದ್ದೀವ ಅಥವಾ ಬೇರೆ ದೇಶದಲ್ಲಿದ್ದೀವ? ನಾನು ಯಾಕೆ ಈ ಮಾತನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ. ನಾವು ಈಗ ಅಭ್ಯರ್ಥಿನ ರಕ್ಷಣಾ ಮತ ಕೇಳ ಹೋದಂಥ ಸಂದರ್ಭದಲ್ಲಿ ಯಾರನ್ನ ಪ್ರಶ್ನೆ ಮಾಡ್ಬೋದು. ಏನು ಪ್ರಶ್ನೆ ಮಾಡೋದೇ ತಪ್ಪಾ? ಹಾಗೆ ಪ್ರಶ್ನೆ ಮಾಡಬಾರ್ದಾ? ಇವತ್ತು ನೀವು ನಿಮ್ಮ ಬೆಂಬಲಿಗೆ ನಡೆದುಕೊಂಡಂಥ ರೀತಿ ನೋಡಿದ್ರೆ ಜನ ಯೋಚನೆ ಮಾಡ್ತಾರೆ, ಇವತ್ತು ನಾವು ಭಾರತ ದೇಶದಲ್ಲಿದ್ದೀವ ಅಥವಾ ಬೇರೆ ಎಲ್ಲನ ಇದ್ದೀವ ಅನ್ನೋದು ಆಲೋಚನೆ ಮಾಡಬೇಕಾಗಿದೆ. ಇನ್ನು ಚುನಾವಣೆ ಇನ್ನೂ ಮುಗ್ದಿಲ್ಲ, ಮತ ಕೇಳೋದ್ರಲ್ಲಿ ನನಗೆ ಚುನಾವಣೆ ಏನೂ ಆಗಿಲ್ಲ, ಆಗಲೇ ಈ ರೀತಿ ಎಲ್ಲ ನೀವು ವರ್ತನೆ ಮಾಡಿದ್ರೆ ದಯವಿಟ್ಟು ನಾನೆಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಮನವಿ ಮಾಡ್ತೀನಿ. ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಪ್ರಶ್ನೆ ಮಾಡಿದ್ದಕ್ಕೆ ಇವರು ಇವತ್ತು ಇಷ್ಟೊಂದು ದೌರ್ಜನ್ಯ ಮಾಡ್ತಾರೆ ಅಂದಾಗ, ನಾಳೆ ದಿನ ಬಹುಶಃ ಇವ್ರಿಗೇನೋ ನೀವು ಮತ ಕೊಟ್ಟರೆ ನಮ್ಮ ಕ್ಷೇತ್ರ ಯಾವ ಮಟ್ಟಕ್ಕೆ ಏನಾಗ್ಬೋದು ದಯವಿಟ್ಟು ನೀವು ಯೋಚನೆ ಮಾಡಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಇವ್ರನ್ನ ಆಲೋಚನೆ ಮಾಡಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಮತ ಕೊಡಬೇಕು. ಈಗ ನಾವು ಅದೇ ಹೂವಿನ ಮಾರ್ಕೆಟಲ್ಲಿ ನಾವು ಮತ ಯಾಚನೆ ಮಾಡಿದ್ವಿ. ನಾವು ಹೋದಂಥ ಸಂದರ್ಭದಲ್ಲಿ ಅನೇಕ ಜನ ರೈತರು ಇವತ್ತು ನಾವೇನು ಇಲ್ಲಿ ಹೂವು ಇಷ್ಟೊಂದು ಬೆಳೆದಿದ್ದೀವಿ, ಇದಕ್ಕೆ ಕಾರಣಕರ್ತರು ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ ಅವರೇ ಹೇಳಿದ್ರು. ಅವರೇ ಬಂದು ನಮ್ಮ ಪರವಾಗಿ ಪ್ರಚಾರ ಮಾಡಿದ್ರು. ಯಾಕೆ ಅಂತ ನಾವು ಕೇಳಿದಾಗ, ನಮಗೆ ಮೊದಲು ನೀರಿರಲಿಲ್ಲ, 1200 ಅಡಿ 1500 ಅಡಿವರೆಗೂ ನಮಗೆ ನೀರಿರಲಿಲ್ಲ, ಅವ್ರು ನೀರು ತಂದು ಕೊಟ್ಟಿದ್ದಾರೆ. ಆ ಬಂದಂಥ ನೀರಿನ ಇವತ್ತು ನಾವು ಇಷ್ಟೊಂದು ಹೂವು ಬೆಳೀತಾ ಇದೀವಿ ಅಂತ ರೈತರು ಹೇಳಿದ್ರು. ಆಗ ಇವ್ರು ಮತ ಕೇಳಕ್ಕೆ ಹೋದಾಗ ರೈತರು ಹೇಳಿದ್ದಾರೆ, ಯಾರು ಕೆಲಸ ಮಾಡಿರೋದು ಹೇಳಿದ್ದಾರೆ, ತಪ್ಪೇನಿದೆ? ಅದಕ್ಕೆ ನೀವು ದೌರ್ಜನ್ಯ ಮಾಡಿರೋದು ತಪ್ಪು. ಈ ರೀತಿಯಲ್ಲಿ ನಡ್ಕೊಬಾರ್ದು. ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಇದನ್ನು ಖಂಡಿಸ್ತಾರೆ. ಮುಂದಿನ ದಿನದಲ್ಲಿ ನಿಮಗೆ 26ನೇ ತಾರೀಕು ಮತ ಹಾಕುವ ಮುಖಾಂತರ ನಿಮಗೆ ಬುದ್ಧಿ ಕಲಿಸ್ತಾರೆ.